ಶ್ರೀ ಮಲ್ಲಿಗೆ ಫೌಂಡೇಶನ್ ನೂತನ ಕಚೇರಿ ಉದ್ಘಾಟನೆಯನ್ನು ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್.ಎಂ. ರಾಮಚಂದ್ರ ಉಡಿ ಚಿನ್ನಿರವರ ಹಸ್ತದಿಂದ ಟೇಪನ್ನು ಕತ್ತರಿಸುವ ಮೂಲಕ ಕಚೇರಿ ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಬಿ.ಎನ್.ಬಿ. ರವಿ ಅಣ್ಣಾರವರು ಹಾಗೂ ಬಿ.ಎಸ್. ಶ್ರೀಧರ್ ರವರು ಮತ್ತು ಅಮರ್ ರವರು ಜೊತೆಗೂಡಿದರು. ಶ್ರೀ ಮಲ್ಲಿಗೆ ಫೌಂಡೇಶನ್ ಟ್ರಸ್ಟಿಗಳಾದ ಡಾಕ್ಟರ್ ಆಂಜನಪ್ಪ ಯಾದವ್ ರವರು, ಶ್ರೀಮತಿ ಶಿಲ್ಪಾ ಆಂಜನಪ್ಪ ರವರು, ಅಶೋಕ್ ತಿರಕಣ್ಣರ್ ರವರು, ರವಿಕುಮಾರ್ ಮತ್ತು ಪ್ರದೀಪ್ ರವರು ಬಂದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಸ್ನೇಹಿತರಿಗೆ ಸನ್ಮಾನ ಮಾಡುವ ಮೂಲಕ ಮೊಮೆಂಟೋ ನೀಡಲಾಯಿತು. ನಮಸ್ಕಾರ. ಇವತ್ತೇನು ವಿಶೇಷ ಅಂದರೆ ನಮ್ಮ ಸಹೋದರ ಸಮಾನರಾದ ನಮ್ಮ ಭಾರತೀಯರ ಸೇವಾ ಸಮಿತಿಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ಜೊತೆಗೆ ಅವರ ಎಲ್ಲ ತಂಡದವರು ಇವತ್ತು ಮಲ್ಲಿಗೆ ಫೌಂಡೇಶನ್ ಅಂತ ಒಂದು ಬಡವರಿಗಾಗಿ ಸಮಾಜಕ್ಕಾಗಿ ಒಳ್ಳೆ ಒಂದು ಏನು ನಿರ್ಗತಿಕರಿದ್ದಾರೆ ಅವ್ರ ಪರವಾಗಿ ಮತ್ತು ಎಲ್ಲಿ ಅನ್ಯಾಯಗಳಿದೆ ಅದ್ರ ಪರವಾಗಿ ನ್ಯಾಯ ಕೊಡಿಸೋದ್ರ ಮೂಲಕ ಮತ್ತು ಒಳ್ಳೆ ಮನಸ್ಸಿಂದ ಬಡವರಿಗೆ ಏನು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಶೈಕ್ಷಣಿಕ ವಿದ್ಯಾಭ್ಯಾಸ ಮತ್ತು ಹೆಲ್ತ್ ವಿಚಾರದಲ್ಲಿ ಮತ್ತು ಇನ್ನಿತರ ಬಡಬಗ್ಗರ ವಿಚಾರದಲ್ಲಿ ಒಂದು ಸೇವೆ ಮಾಡೋದಕ್ಕೋಸ್ಕರ ಇವತ್ತು ಈ ಒಂದು ಫೌಂಡೇಶನನ್ನು ಎಲ್ಲರೂ ಸೇರಿ ಮಾಡಿದ್ದೀರಾ. ಈ ಒಂದು ಮಲ್ಲಿಗೆ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಸಂಸ್ಥಾಪಕರಿಗೂ ಮತ್ತು ಎಲ್ಲ ತಂಡದವರಿಗೂ ಈ ಸಂದರ್ಭದಲ್ಲಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ನಾವು ಶುಭವನ್ನು ಹಾರೈಸ್ತೀವಿ. ಒಳ್ಳೆಯದಾಗಲಿ. ಇದನ್ನು ಶಾಶ್ವತವಾಗಿ ದೇವರು ಇನ್ನು ಅವರಿಗೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಜೊತೆಗೆ ನಾವು ಸಹ ಅವ್ರ ಜೊತೆಗೆ ಸೇವೆಗೆ ಸಪೋರ್ಟಾಗಿ ನಿಂತ್ಕೊಳ್ತೀವಿ. ಅವರು ಎಲ್ಲ ಕಾರ್ಯಗಳಲ್ಲೂ ನಾವು ಭಾಗವಹಿಸಿ ಅವರನ್ನು ಯಶಸ್ವಿ ಕಡೆಗೆ ತಗೊಂಡೋಗುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮ್ಮನ್ನ ಇಲ್ಲಿ ಕರೆದು ನಮ್ಮ ಕೈಯಲ್ಲಿ ಟೇಪ್ ಕಟ್ ಮಾಡಿಸಿ ಇಲ್ಲಿ ಒಳ್ಳೆಯದಾಗಬೇಕು ಅಂತ ಇಲ್ಲಿರೋ ಆಂಜನಪ್ಪ ಇವರೆಲ್ಲ ಬಯಸಿದ್ದಾರೆ. ಇವರು ನಮ್ಮ ಹಳ್ಳಿಯವರು. ಇವರು ಕರೆದ್ರಿಂದ ನಾನು ಬಂದಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ಜನಕ್ಕೆ ಒಳ್ಳೆಯ ಕಾರ್ಯಗಳು ಮಾಡಲಿ ಅಂತ ಹೇಳ್ತಾ ನಾನು 4 ಮಾತು ಮಾಡಿ ನನ್ನ ಮಾತು ಮುಗಿಸ್ತೇನೆ. ಈ ದಿನ ಶ್ರೀ ಮಲ್ಲಿಗೆ ಫೌಂಡೇಶನ್ ಅಂತೇಳಿ ಒಂದು ಸಂಸ್ಥೆ ಹುಟ್ಟಾಕ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಭಾರತೀಯರ ಸೇವಾ ಸಮಿತಿಯ ಕಾರ್ಮಿಕ ಘಟಕದ ಅಧ್ಯಕ್ಷರು ಆದಂಥ ಆಂಜನಪ್ಪ ಯಾದವ್ ಮತ್ತು ಎಲ್ಲ ಅವರ ತಂಡ ಇವತ್ತೇನು ಒಂದು ಮಲ್ಲಿಗೆ ಫೌಂಡೇಶನನ್ನು ಸ್ಥಾಪನೆ ಮಾಡ್ತಾ ಇದೆ. ಅದಕ್ಕೆ ಮೊದಲನೇದಾಗಲಿ ಶುಭವಾಗಲಿ ಅಂತ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಹೇಳೋದು ಅಂತ ಹೇಳಿದ್ರೆ, ಈ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ಈ ಸಮಾಜಕ್ಕೆ ನಾವೇನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಈ ಸಮಾಜಕ್ಕೆ ನಾವು ಕೊಡುವಂಥ ನಿಟ್ಟಿನಲ್ಲಿ ಇವತ್ತೇನು ಮಲ್ಲಿಗೆ ಫೌಂಡೇಶನ್ ಒಂದು ಸ್ಥಾಪನೆ ಆಗ್ತಾ ಇದೆ. ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿ ಅಂತೇಳಿ ಮಲ್ಲಿಗೆ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ. ಮತ್ತು ಇನ್ನೊಂದು ವಿಶೇಷವಾಗಿ ಗ್ರಾಮೀಣ ಭಾಗದ ಒಂದು ಹಳ್ಳಿ ಜನಕ್ಕೆ ಈ ಒಂದು ಸೌಲಭ್ಯಗಳು ತಲುಪುವಂಥ ಕೆಲಸ ಮಲ್ಲಿಗೆ ಫೌಂಡೇಶನ್ನಿಂದ ಆಗಲಿ ಅನ್ನೋ ಒಂದು ಶುಭವನ್ನು ಕೋರಿ ಈ ಸಂದರ್ಭದಲ್ಲಿ ನಾನು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀ ಮಲ್ಲಿಗೆ ಫೌಂಡೇಶನ್ ವತಿಯಿಂದ ಇಲ್ಲಿಗೆ ಬಂದಿರೋರ್ಕಂತವ್ರಿಗೂ ಅವ್ರ ಪಾದಗಳು ಮುಟ್ಟಿ ನಮಸ್ಕಾರವನ್ನು ಹೇಳ್ತಾ, ಇದು ಬ್ರದರ್ ಅವರು ಮಾತು ಕೇಳಿದ್ರು, ನೀವು ಇದು ಪ್ರಾರಂಭ ಮಾಡಬೇಕಂತ ನಿಮ್ಗೆ ಹಿಂಗೆ ಅನಿಸಿಕೆ ಬಂತು ಅಂತ ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಸಮಾಜದಲ್ಲಿ ನಮ್ಮ ಒಂದು ತಂದೆ ಸಂಬಂಧದಲ್ಲಿ ನಿಂತ್ಕೊಂಡು ದಾರಿ ತೋರಿಸ್ಕೊಟ್ಟಂಥ ನಮ್ಮ ಉಡಿ ಚಿನ್ನನವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕಂದರೆ ಸುಮಾರು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಎಷ್ಟೋ ಒಂದು ಬಡತನದ ಜೊತೆಯಲ್ಲಿದ್ದು ನಾವು ತುಂಬ ಹತ್ತಿರದಿಂದ ನೋಡಿರೋ ಅಂಥ ಒಂದು ಇದರಲ್ಲೇ ಆ ಒಂದು ಇದು ನಾವು ನಡ್ಸ್ಕೊಂಡು ಹೋಗ್ಬೇಕಂತ ಅಂದ್ಬಿಟ್ಟು ನಮ್ಮನ್ನು ನೋಡಿ ಮತ್ತು 4 ಜನ ನಮ್ಮ ಅಶೋಕ್ ಸಾರು ಮತ್ತು ಶಿಲ್ಪಾ ಅವರು ಮತ್ತು ರವಿಯಣ್ಣವರು ಈ ಥರ ಎಲ್ಲರೂ ಒಂದು ಜಾಗದಲ್ಲಿ ನಮಗೆ ಗೊತ್ತಿಲ್ದಂಗೆ ಅವರೇ ಒಂದು ಚರ್ಚೆ ಮಾಡ್ತಾರೆ. ಮೇಡಮ್ ಈ ಥರ
ಆಂಜನಪ್ಪ ಸರ್ ಈ ಥರ ಎಲ್ಲ ಹಿಂಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ ಅಂಥವ್ರು ನಾವು ಕೈ ಜೋಡಿಸಿ ಒಂದು ಸಂಸ್ಥೆ ನಾವೇ ಕಟ್ಟಿ ನಾವು ಸಮಾಜಕ್ಕೆ ನಾವು ಒಂದು ಕೈ ಜೋಡಿಸಿ ನಮ್ಮ ಕೈಲಿ ಏನಾಗುತ್ತೆ ಇವತ್ತು ₹100 ಬಂದರೆ ಅದರಲ್ಲಿ ಒಂದು ₹30 ಅಂತ ಸಮಾಜಕ್ಕಾಗಿ ನಾವು ದುಡಿದು ಕೊಡೋಕ್ಕೆ ರೆಡಿನೇ ಅಂತ ಅಂದ್ಬಿಟ್ಟು ಎಲ್ಲರೂ ಮುಂದೆ ಬಂದರು. ಅಶೋಕ್ ಸರ್ ಆಗಿ ಬ್ಯಾಂಕ್ ಮ್ಯಾನೇಜರ್ ಅವರು ಮತ್ತು ರವೀನ್ ಅವರು ಅವ್ರದ್ದು ಕೆಲವೊಂದು ಹೋಟೆಲ್ಸ್ ಅವು ಇದ್ದಾವೆ. ಮತ್ತು ಸುನಿಲ್ ಜೋಸಪ್ಪ ಸರ್ ಅಂತ ನಾವು ಫಿಲಿಂ ಪ್ರೊಡ್ಯೂಸರು. ಇದುವರೆಗೂ ಏನು ಮಾಡಿದ್ವಿ ಅದೆಲ್ಲ ನಮ್ಮ ಒಂದು ದುಡಿಮೆಯಿಂದ ಮಾಡ್ಕೊಂಡು ಬಂದಂಥ ಇವು ಕಾರ್ಯಕ್ರಮಗಳು. ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ಯಾವುದಕ್ಕೂ ಆಸೆ ಪಟ್ಟಂಗೆ ಇದರಲ್ಲಿ ಸಮಾಜಕ್ಕಾಗಿ ದುಡಿತೀವಿ ಅಂತ ಅಂದ್ಬಿಟ್ಟು ಇವತ್ತು ನಾವು ಇದರಲ್ಲಿ ಒಂದು ಸಂಸ್ಥೆನ ಕಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಮುಖ್ಯವಾಗಿ ಒಬ್ಬರ ಜೊತೆಯಲ್ಲಿ ದುಡಿದು ಒಂದು 3.5 ವರ್ಷ ಕಾಲ ಅವರು ತೊಂದರೆಗಳು ಗುರಿ ಆಗಿರ್ತಾರೆ. ಅವ್ರಿಗೊಂದು ನೋವು ಆಗಿರೋದಕ್ಕೆ ಇವತ್ತು ಚಾಲೆಂಜ್ ಆಗಿ ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕೆ ನಾವು ಏನಂತ ಒಂದು ದಾರಿದೀಪ ಕಾಣಬೇಕಂತ ಅಂದ್ಬಿಟ್ಟು ಇವತ್ತು ಮುಂದಕ್ಕೆ ಬಂದಿದ್ದಾರೆ. ಅವ್ರಿಗೂ ಇವತ್ತು ಆ ದೇವರು ಭಗವಂತ ಈ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವರೊಟ್ಟಿಗೆ ನಾವಿರ್ತೀವಿ, ನಮ್ಮೊಟ್ಟಿಗೆ ಅವರು ಇರ್ತಾರೆ. ಇವತ್ತು ಏನು ಇಲ್ಲಿ ಎಲ್ಲರೂ ಸೇರಿದ್ದೀರೋ ಇವತ್ತು ತಮ್ಮ ಮುಂದ್ಗಡೆ ನಾವೇನು ಇವತ್ತು ಇಲ್ಲಿ ಮಾತು ಕೊಡ್ತಾ ಇದ್ದೀವೋ ಈ ಮಾತಕ್ಕೆ ಯಾವುದು ಧಕ್ಕೆ ಆದಂಗೆ ನಾವು ಯಾವುದೇ ಥರ ಬೇರೆ ಥರ ಇಲ್ಲಿ ಬೇರೆ ಚಟುವಟಿಕೆಗಳಾಗಲಿ ಒಂದು ಬೇರೆ ಥರ ಕೆಲಸಗಳು ಏನು ಮಾಡದಿದ್ದಂಗೆ ಇವತ್ತು ಶ್ರೀ ಮಲ್ಲಿಗೆ ಫೌಂಡೇಶನ್ ಅಂತ ಬಡವರಿಗಾಗಿ ನಾವೇನು ಇವತ್ತು ಸಮಸ್ಯೆನ ಕಟ್ಟಿದ್ದೀವೋ ಅದಕ್ಕೆ ಯಾವುದು ಧಕ್ಕೆ ಬಂದಾಗೆ ನಾವು ನಡ್ಕೊತೀನಿ ಅಂದ್ಬಿಟ್ಟು ನಮ್ಮ ಎಲ್ಲ ಮೀಡಿಯಾದವ್ರ ಮುಂದೆ ಮತ್ತು ಇಲ್ಲಿ ಬಂದಿರೋಕ್ಕಂತ ಎಲ್ಲರ ಮುಂದೆಗಳನ್ನು ನಾನು ಒಂದು ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ. ಇದನ್ನು ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಮತ್ತು ನನ್ನ ಹಿರಿಯ ನಾಯಕರಿಗೂ ಕೃತಜ್ಞತಾಪೂರ್ವಕ ಶಿರಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿರಿ. ಸೊ ಇದೊಂದು ಶ್ರೀ ಮಲ್ಲಿಗೆ ಫೌಂಡೇಶನ್ ಅಂತೇಳಿ ನಾವೇನು ಸ್ಟಾರ್ಟ್ ಮಾಡಬೇಕಂತ ಎಲ್ಲ ಒಂದು ಸ್ವ ಇಚ್ಛೆಯಿಂದ ನಾವು ಪ್ರತಿಯೊಬ್ಬರು ಕೂಡ ಒಂದು ಭಾವನೆಯಿಂದ ನಾವು ಸ್ಟಾರ್ಟ್ ಮಾಡಬೇಕು. ಬಡವರಿಗಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಶ್ರೀ ಮಲ್ಲಿಗೆ ಫೌಂಡೇಶನ್ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಪ್ರಾರಂಭ ದಿನೋತ್ಸವದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಮುಖ್ಯ ಉದ್ದೇಶ ಏನಂತಂದರೆ, ಈ ಸರ್ ಹೇಳ್ದಂಗೆ ನಾವು ಹಳ್ಳಿಗಳಲ್ಲಿರ್ತಕ್ಕಂಥ ಸುಮಾರು ಬಡ ಕುಟುಂಬಗಳಿದ್ದಾವೆ, ಈ ಸಿಟಿಯಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳಿದ್ದಾವೆ. ಸೊ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಅವಕ್ಕೆ ಪ್ರತ್ಯೇಕವಾಗಿ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡೋಕ್ಕಾಗತ್ತಾ. ಸೊ ನಿಮ್ಮಂಥ ಮಹಾದಾನಿಗಳಿದ್ದಾರೆ, ಎಲ್ಲ ಜೊತೆಲಿದ್ದಾರೆ, ನಾವು ಕೂಡ ಕೈ ಜೋಡಿಸಿದರೆ ಅದಕ್ಕೆ ಒಂದು ಸಂಸ್ಥೆಯಲ್ಲಿ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆಯಲ್ಲಿ ನಾವೊಂದು ಮುಂದೆ ಕರ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಇದ್ದೀವಿ. ಸುಮಾರು ಬಡ ಮಕ್ಕಳು ಇರ್ತಾರೆ, ಅವ್ರಿಗೆ ಓದೋಕ್ಕೆ ಒಂದು ಶಿಕ್ಷಣಕ್ಕಾಗಿ ಒಂದು ಫೀಸ್ ಕಟ್ಟೋದಾಗಲಿ ಮತ್ತೊಂದು ಕಟ್ಟೋಕ್ಕಾಗಲಿ ಯಾವುದೇ ರೀತಿ ಅನುಕೂಲತೆ ಇರೋದಿಲ್ಲ. ಆಗ ಇಂತಹ ಒಂದು ಸಂಸ್ಥೆಯವರು ಒಂದು ಸಹಾಯದಾನಿಗಳು ಮುಂದೆ ಬಂದಾಗ ಆ ಮಗು ಒಂದು ಯಶಸ್ವಿಯಾಗಿ ಶಿಕ್ಷಣವನ್ನು ಕಲಿಬೋದು, ಆ ಮುಂದೆ ಒಂದು ಸಮಾಜದಲ್ಲಿ ಅವರು ಕೂಡ ಒಂದು ವ್ಯಕ್ತಿತ್ವದಲ್ಲಿ ಬೆಳವಣಿಗೆಯಿಂದ ಹೊಂದ್ಬೋದು ಅನ್ನೋ ಒಂದು ನಮ್ಮ ಒಂದು ಉದ್ದೇಶ ಇದೆ. ಇದರಲ್ಲಿ ತುಂಬ ಬಡ ಮಕ್ಕಳಿಗೆ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಸಹಾಯ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚೀನಣ್ಣ ಹೇಳ್ದಂಗೆ ಇವ್ರ ಕಡೆಯಿಂದ ಆಗಲಿ ಮತ್ತು ರವೀಣ್ಣ ಸರ್ ಆಗಲಿ ಇನ್ನು ಸುಮಾರು ಜನ ನಮಗೆ ಸಹೋದರರು ಇದ್ದಾರೆ. ಸೊ ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ಹೇಳೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಯಶಸ್ಸಿಗೆ ಅವರೆಲ್ಲರೂ ನಮ್ಮ ಜೊತೆಲಿ ಇರಬೇಕಂತ ನಮ್ಮ ಕಡೆಯಿಂದ ಕಲೆ ಮನವಿ ಮಾಡ್ಕೊಳ್ತೀವಿ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಸಂಸ್ಥೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಮ್ಮೆಲ್ಲರ ಆಸೆ. ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಮಲ್ಲಿಗೆ ಫೌಂಡೇಶನ್ ಶುರು ಮಾಡೋಕ್ಕೆ ಒಂದು ಕಾರಣ ಇದೆ. ಮುಂಚೆ ಒಂದು ಟ್ರಸ್ಟಲ್ಲಿ ನಾನು ಸೆಕ್ರೆಟರಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಲ್ಲಿ ನನಗೆ ಸೋಷಲ್ ವರ್ಕ್ ಮಾಡೋಕ್ಕೆ ಅಷ್ಟೊಂದು ಅನುಕೂಲತೆ ಇರಲಿಲ್ಲ. ಸೊ ನಂದು ಸೋಷಲ್ ವರ್ಕ್ ಮಾಡಬೇಕು ಅನ್ನೋದೇ ಒಂದು ಹೇಮ್ ಇತ್ತು. ಸೊ ನನ್ನ ಚೈಲ್ಡ್ಹುಡ್ಡಿಂದ ಅದು ನಂದು ಡ್ರೀಮ್ ಅದು. ಸೊ ಅದು ಮಾಡೋಕ್ಕೋಸ್ಕರ ನಾನು ಅಶೋಕ್ ಸರ್ನಾಗಲಿ ಆಂಜನಪ್ಪ ಸರ್ನಾಗಲಿ ಸಹಾಯ ಪಡ್ಕೊಂಡು ಫೌಂಡೇಶನ್ ಮಾಡಲೇಬೇಕು, ನಾವೆಲ್ಲರೂ ಸೇರಿ ಸಮಾಜಕ್ಕೆ ಗುರುತಿಸ್ಕೊಳ್ಳೇಬೇಕು, ಒಂದು ಎಜುಕೇಷನ್ ಮೇಯ್ನ್ ಫೋಕಸ್ ಮಾಡಿ ಕೆಲವು ಮಕ್ಕಳಿಗೆ ಎಜುಕೇಷನ್ ಮಾಡಿಸಿ ನಮ್ಮ ಸಮಾಜದಲ್ಲಿ ಬಡತನ ಹೋಗಿಸ್ಬೇಕು, ಎಲ್ಲರೂ ದುಡಿಮೆಯಿಂದ ದುಡಿದು ಅವ್ರ ಜೀವನ ಸಾಗಿಸ್ಬೇಕು ಅಂತೇಳಿ ಈ ಶ್ರೀ ಮಲ್ಲಿಗೆ ಫೌಂಡೇಶನ್ನ ಶುರು ಮಾಡಿದ್ವಿ. ಸೊ ಇದಕ್ಕೆಲ್ಲ ನಮ್ಮ ಸಹಕಾರ ಮಂಜುನಾಥ್ ಸರ್ CA ಇದ್ದಾರೆ. ನಮಗೆಲ್ಲರೂ ಅವರು ತುಂಬ ಪ್ರೋತ್ಸಾಹ ಮಾಡಿ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಹಾಗೂ ಉಡಿ ಚಿನ್ನಿ ಅಣ್ಣವರು ನಮಗೆ ತುಂಬ ಬೆಂಬಲ ಆಗಿದ್ದಾರೆ. ಆಮೇಲೆ BN ರವಿಯಣ್ಣವರು ನಮಗೆ ಆಶೀರ್ವಾದ ಮಾಡಿ ನಮಗೂ ಪ್ರೋತ್ಸಾಹಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಂದಂಥ ಅಮರ್ ಸರ್ ಅವ್ರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು.